ಹಾರ್ಟ್ಫುಲ್ನೆಸ್ನ ಕೇಂದ್ರ ಕಚೇರಿಯಾದ ಕಾನ್ಹಾ ಶಾಂತಿವನಂ ಹಿಂದೊಮ್ಮೆ ಬಂಜರು ಭೂಮಿಯಾಗಿತ್ತು. ಆದರೆ ಈಗ ಹಾರ್ಟ್ಫುಲ್ನೆಸ್ನ ವಿಶ್ವಗುರುಗಳಾದ ದಾಜಿಯವರ ದೂರದೃಷ್ಟಿ ಮತ್ತು ಮಾರ್ಗದರ್ಶನದಲ್ಲಿ ಅದು ಕಂಗೊಳಿಸುವ ಹಸಿರಿನ ತಾಣವಾಗಿ ಬದಲಾಗಿದೆ. ಮಳೆಯ ಅಭಾವವಿರುವ ಸ್ಥಳದಲ್ಲಿ ಅದು ಇದ್ದರೂ ಕೂಡ ಸ್ವಯಂ ಸೇವಕರ ಪ್ರಯತ್ನ ಮತ್ತು ಪ್ರಕೃತಿಯ ಸಹಕಾರದಿಂದ ಮತ್ತು ವ್ಯವಸ್ಥಿತವಾಗಿ ನೀರನ್ನು ಸಂರಕ್ಷಿಸುವ ಪ್ರಯತ್ನಗಳಾದ ತಡೆ ಜಲಾಶಯಗಳು, ಭೂಜಲವನ್ನು ಮರುಪೂರ್ಣ ಮಾಡುವ ಹೊಂಡಗಳು, ಮಳೆ ನೀರಿನ ಕೊಯ್ಲಿನ ಹೊಂಡಗಳು ಮತ್ತು ಜೈವಿಕ ಇದ್ದಲಿನ ಶೋಧಕಗಳಿಂದ ಬರಡು ನೆಲವನ್ನು ಹಸಿರಾಗಿ ಪರಿವರ್ತಿಸಲು ಸಾಧ್ಯವಾಯಿತು. ಈಗ ನಾವು 5 ಕೆರೆಗಳಲ್ಲಿ 300ರಿಂದ 400 ಮಿಲಿಯನ್ ಲೀಟರ್ ನೀರನ್ನು ಕಾನ್ಹಾ ಶಾಂತಿವನಂನಲ್ಲಿ ಮರುಭರ್ತಿ ಮಾಡುತ್ತಿದ್ದೇವೆ. ಈ ಭೂಮಿಯ ದಿನದಂದು ನಾವು ಸಣ್ಣ ಬದಲಾವಣೆಗಳನ್ನು ಮನೆಯಲ್ಲಿ ಮಾಡುತ್ತಾ ನೀರನ್ನು ಸಂರಕ್ಷಿಸೋಣ. ನಾವು ಭೂಮಿಯ ಚೈತನ್ಯವನ್ನು ಪ್ರತಿದಿನವೂ ಆಲಂಗಿಸೋಣ.